ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, ಮೇಷರಾಶಿ 2026 ಮಾರ್ಚ್ ತಿಂಗಳ ಫಲಾನುಫಲಗಳು ಯಾವ ರೀತಿಯಲ್ಲಿ ಇದೆ ಅನ್ನೋಂಥದ್ದನ್ನು ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ. ವೀಕ್ಷಕರೇ, ಮೊದಲಿಗೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿ ವೀಕ್ಷಕರೇ. ನೋಡಿ, ಮಾರ್ಚ್ ತಿಂಗಳ ಮೇಷರಾಶಿಯ ಫಲಾನುಫಲಗಳು ಯಾವ ರೀತಿ ಇದೆ ಅನ್ನೋಂಥದ್ದನ್ನು ಹೇಳೋದಾದರೆ ವೀಕ್ಷಕರೇ, ಮೊದಲಿಗೆ ತಿಂಗಳ ಆರಂಭದಲ್ಲಿ ನಿಮಗೆ ಮಾರ್ಚ್ ತಿಂಗಳ ಆರಂಭದಲ್ಲಿ ನಿಮಗೆ ಒಳ್ಳೆಯ ಫಲಗಳೇ ನಿಮಗೆ ದೊರಕುವಂತಹ ಒಂದು ಅವಕಾಶಗಳು ತುಂಬಾ ಇದೆ. ಸಾಮಾಜಿಕವಾದಂತಹ ಚಟುವಟಿಕೆಗಳಲ್ಲಿ ಸ್ವಲ್ಪ ಚುರುಕಾಗಿ ನೀವು ಕೆಲಸವನ್ನು ಮಾಡಿ ಮುಂಚೂಣಿಯಲ್ಲಿ ಇರ್ತೀರಾ ಅನ್ನೋಂಥದ್ದನ್ನು ಹೇಳ್ಬೋದು. ದೂರದೃಷ್ಟಿಯಿಂದ ಅಭಿವೃದ್ಧಿ, ಕೆಲವು ನಿರ್ಧಾರಗಳಿಂದ ಭವಿಷ್ಯದಲ್ಲಿ ನಿಮಗೆ ಅನುಕೂಲಗಳಾಗೋಂಥ ಚಾನ್ಸಸ್ಗಳಿರ್ತದೆ. ಆದಾಯದಲ್ಲಿ ನಿಮಗೆ ಈ ತಿಂಗಳು ತುಂಬಾ ಹೆಚ್ಚಳವನ್ನು ಕಂಡುಬರುವಂತಹ ಚಾನ್ಸಸ್ ಕೂಡ ಇರ್ತದೆ ವೀಕ್ಷಕರೇ. ಈ ತಿಂಗಳು ನಿಮಗೆ ಜೀವನದಲ್ಲಿ ಒಂದು ಹೊಸ ಉತ್ಸಾಹ ನಿಮ್ಮಲ್ಲಿ ಕಂಡುಬರುವಂತಹ ಒಂದು ಅವಕಾಶ ಇದೆ. ಕುಟುಂಬದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕಾಗ್ತದೆ. ಕುಟುಂಬದ ಅಂದರೆ ಮಕ್ಕಳಾಗಿರ್ಬೋದು, ನಿಮ್ಮ ಮಡದಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಂಥವ್ರ ಬಗ್ಗೆ ನೀವು ಸ್ವಲ್ಪ ಬಹಳ ಹೆಚ್ಚಿನ ಕಾಳಜಿಯನ್ನು ವಹಿಸುವಂತಹ ಒಂದು ನಿಗ್ರಹವನ್ನು ಮಾಡಿಕೊಳ್ಳಿ ವೀಕ್ಷಕರೇ. ಹಾಗೆ ಕುಟುಂಬದ ಸದಸ್ಯರ ಬೇಡಿಕೆಗಳನ್ನು ಪೂರೈಸಿ, ಅಂದರೆ ಅವರ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ಮಡದಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಂಥವರ ಏನಾದರೂ ಒಂದು ಅವರ ಆಸೆಗಳು ಬೇಡಿಕೆಗಳು ಏನಾದರೂ ಇದ್ದರೆ ದಯವಿಟ್ಟು ಅವರಿಗೆ ಈ ಮಂತಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಅವರ ಆಸೆಗಳನ್ನು ಪೂರೈಸುವಂಥ ಕೆಲಸವನ್ನು ಮಾಡಿ ವೀಕ್ಷಕರೇ. ಹಳೆಯ ಸಾಲ ನೋಡಿ, ನಿಮಗೆ ಆರ್ಥಿಕ ವಿಚಾರದಲ್ಲಿ ಹಳೆಯ ಸಾಲ ನಿಮಗೆ ಮರಳಿ ಬರುವಂಥದ್ದು ನಿಮಗೆ 100ಕ್ಕೆ 100 ಭಾಗ ಖಂಡಿತವಾಗಲೂ ಹಾಗೆ ಆಗುತ್ತೆ. ವಿದೇಶದಿಂದ ನಿಮಗೆ ಈ ತಿಂಗಳಲ್ಲಿ ಒಂದು ಒಳ್ಳೆಯ ಸುದ್ದಿಯನ್ನು ಬರುವಂಥ ಚಾನ್ಸಸ್ ನಿಮಗೆ ತುಂಬ ಇರುತ್ತೆ. ಅಂದರೆ ವಿದೇಶದಲ್ಲಿ ಯಾರಾದರೂ ನಿಮ್ಮ ಸ್ನೇಹಿತರು, ಬಂಧು ಬಳಗನೋ ಯಾರಾದರೂ ನಿಮ್ಮ ವಿದೇಶದಲ್ಲಿ ಏನಾದರೂ ಇದ್ದರೆ ಅಂಥವ್ರ ಕಡೆಯಿಂದ ನಿಮಗೆ ಈ ತಿಂಗಳಲ್ಲಿ ಒಂದು ಒಳ್ಳೆಯ ಸುದ್ದಿ ನಿಮಗೆ ಖಂಡಿತವಾಗಲೂ ಬರುವಂಥ ಚಾನ್ಸಸ್ ಇದೆ ವೀಕ್ಷಕರೇ. ನೋಡಿ, ಈ ತಿಂಗಳು ನಿಮಗೆ ವೀಕ್ಷಕರೇ ಮೇಷರಾಶಿಯವರು ಏನಾದರೂ ಪ್ರಯಾಣದ ಒಂದು ಪ್ಲ್ಯಾನ್ ಏನಾದರೂ ಮಾಡಿದರೆ ಈ ತಿಂಗಳು ದಯವಿಟ್ಟು ಅದನ್ನು ಮುಂದೂಡಿ, ಆಯಿತಾ. ದಯವಿಟ್ಟು ಪ್ರಯಾಣವನ್ನು ಈ ತಿಂಗಳು ಮಾಡಲಿಕ್ಕೆ ಹೋಗಬೇಡಿ. ಪ್ರಯಾಣದಿಂದ ಸ್ವಲ್ಪ ನಿಮಗೆ ಅಡೆತಡೆಗಳಾಗುವಂತಹ ಒಂದು ಸ್ವಲ್ಪ ಚಾನ್ಸಸ್ಗಳು ನಿಮಗೆ ತುಂಬ ಇರೋದರಿಂದ ದಯವಿಟ್ಟು ಈ ತಿಂಗಳು ಸ್ವಲ್ಪ ಪ್ರಯಾಣವನ್ನು ಆದಷ್ಟು ಸ್ವಲ್ಪ ಮುಂದೂಡಿದ್ರೆ ನಿಮಗೆ ಬಹಳ ಒಳ್ಳೆಯದು ಅಂತ ನಾನು ನಿಮಗೆ ಹೇಳ್ತೇನೆ, ಆಯಿತಾ. ಮತ್ತು ವಾದ ವಿವಾದಗಳಲ್ಲಿ ನೀವು ಭಾಗಿಯಾಗಕ್ಕೆ ಹೋಗಬೇಡಿ, ಅಂದರೆ ಎಂಟರ್ಫೀರ್ ಆಗಬೇಡಿ. ನಿಮ್ಮ ಯಾರಾದರೂ ನಿಮ್ಮ ಉದ್ಯೋಗ ಮಾಡ್ತಾರಂಥ ಜಾಗದಲ್ಲಿ ನಿಮ್ಮ ಕೊಲಿಗಳಾಗಿರ್ಬೋದು ಅಥವಾ ನೆರೆಹೊರೆಯವರಾಗಿರ್ಬೋದು, ಬಂಧು ಬಳಗದಲ್ಲಾಗಿರ್ಬೋದು, ಯಾರೇ ಆಗಿರಲಿ, ಯಾರೇ ನಿಮ್ಮ ಯಾವುದೇ ವಿಚಾರ ಅವರು ವಿವಾದಗಳಲ್ಲಿ ಅಥವಾ ಜಗಳ ಕಲಹಗಳಲ್ಲಿ ಏನಾದರೂ ಇದ್ದರೆ ಅಂಥವ್ರ ವಿಚಾರದಲ್ಲಿ ನೀವು ಭಾಗಿಯಾಗಕ್ಕೆ ಹೋಗಬೇಡಿ. ಬುದ್ಧಿವಾದವನ್ನು ಹೇಳಲಿಕ್ಕೆ ಹೋಗಬೇಡಿ ಅವರಿಗೆ, ಆಯಿತಾ. ಮತ್ತು ಆಹಾರದ ವಿಚಾರಕ್ಕೆ ಬಂದರೆ ಆಹಾರದ ವಿಚಾರದಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿರಿ. ಸ್ವಲ್ಪ ಸಿಕ್ಕಿದ್ದನ್ನೆಲ್ಲ ತಿನ್ನೋದಕ್ಕೆ ಹೋಗಬೇಡಿ ವೀಕ್ಷಕರೇ. ಈ ಜಂಕ್ ಫುಡ್ ಅಂತ ಹೇಳ್ತೀವಲ್ಲ, ಅಂತಹ ಒಂದು ಆಹಾರದಿಂದ ಸ್ವಲ್ಪ ಬಹಳ ಆದಷ್ಟು ಸ್ವಲ್ಪ ದೂರ ಇರಿ. ಯಾಕೆಂದರೆ ನಿಮಗೆ ಇದರಿಂದ ಸ್ವಲ್ಪ ಉದರಬೇನೆ ಆಗುವಂತಹ ಸ್ವಲ್ಪ ಚಾನ್ಸಸ್ಗಳಿರ್ತವೆ. ಹಾಗಾಗಿ ಒಂದು ಸಾತ್ವಿಕವಾದಂತಹ ಒಂದು ಆಹಾರವನ್ನು ಸೇವಿಸೋದ್ರಿಂದ ನಿಮಗೆ ಈ ತಿಂಗಳು ಸ್ವಲ್ಪ ಆರೋಗ್ಯ ಉತ್ತಮವಾಗಿರ್ತದೆ ನಿಮಗೆ, ಆಯಿತಾ. ನೋಡಿ, ಸುಗಮವಾದಂತಹ ಒಂದು ಹಣದ ಹರಿವಿನಿಂದ ನೀವು ಅಂದುಕೊಂಡಂತಹ ಯೋಜನೆಗಳು ನಿಮಗೆ ಈ ತಿಂಗಳಲ್ಲಿ ಅಭಿವೃದ್ಧಿ ಆಗುವಂತಹ ಒಂದು ಚಾನ್ಸಸ್ ನಿಮಗೆ ತುಂಬಾ ಇರ್ತದೆ. ನಿರಾಳ ಭಾವ, ಇದರಿಂದ ಸ್ವಲ್ಪ ನಿಮಗೆ ನಿರಾಳ ಭಾವ ಬರುವಂಥ ಚಾನ್ಸಸ್ ಇದೆ ವೀಕ್ಷಕರೇ, ಅಂತ. ನಿಮ್ಮ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಏರಿಸಲಿಕ್ಕೆ ನೀವು ಪ್ರಯತ್ನವನ್ನು ಪಡಿ, ಅಂದರೆ ಶ್ರಮವನ್ನು ಹಾಕಬೇಕಾಗ್ತದೆ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಗುಣ ಏನಪ್ಪ, ನಿಮಗಿಂತ ಎತ್ತರಕ್ಕೆ ಹೋಗಬೇಕು ಅನ್ನೋಂಥ ಇಚ್ಛೆ ಇದ್ದಂಥವರು ಸ್ವಲ್ಪ ಹಾರ್ಡ್ ವರ್ಕ್ ಮತ್ತು ಸಂಪೂರ್ಣವಾಗಿ ನೀವು ಅದರಲ್ಲಿ ತೊಡಗಿಸ್ಕೊಂಡ್ರೆ, ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಖಂಡಿತವಾಗಲೂ ನಿಮ್ಮ ವ್ಯಕ್ತಿತ್ವ ನಿಮಗೆ ಎತ್ತರದಲ್ಲಿ ಹೋಗುವಂಥ ಚಾನ್ಸಸ್ ಇರ್ತದೆ ವೀಕ್ಷಕರೇ. ಕಚೇರಿ ಸಭೆಗಳಲ್ಲಿ ಈ ತಿಂಗಳಲ್ಲಿ ಭಾಗವಹಿಸುವಂಥ ಚಾನ್ಸಸ್ ಇರ್ತದೆ. ರಾಜಕೀಯ ಪ್ರಭಾವದಿಂದ ಮನೆಯಲ್ಲಿ ನಿಮಗೆ ಶುಭ ಸುದ್ದಿಯನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಹಾಗೂ ಸಂತಾನ ಇಲ್ಲದಂಥವರಿಗೆ ಈ ತಿಂಗಳಲ್ಲಿ ಸಂತಾನದ ಭಾಗ್ಯ ಕೂಡ ಸಿಗುವಂತಹ ಒಂದು ಚಾನ್ಸಸ್ ತುಂಬ ಇರ್ತದೆ ವೀಕ್ಷಕರೇ. ಒಟ್ಟಾರೆ ನೋಡಿ, ಈ ತಿಂಗಳಲ್ಲಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಯಶಸ್ಸು ಮತ್ತು ಸಂತೋಷ ಈ ತಿಂಗಳಲ್ಲಿ ನಿಮಗೆ ತುಂಬಾ ನಿಮಗೆ ಸಿಗುವಂಥ ಚಾನ್ಸಸ್ ಇರ್ತದೆ. ಲಕ್ಷ್ಮೀ ನರಸಿಂಹಸ್ವಾಮಿಯ
ಸೇವೆಯನ್ನು ನೀವು ಈ ತಿಂಗಳಲ್ಲಿ ಮಾಡೋದರಿಂದ, ಲಕ್ಷ್ಮೀ ನರಸಿಂಹಸ್ವಾಮಿಯ ಸೇವೆಯನ್ನು ಈ ತಿಂಗಳಲ್ಲಿ ನೀವು ಮಾಡೋದರಿಂದ ಖಂಡಿತವಾಗಲೂ ನಿಮ್ಮ ಕುಟುಂಬದ ಏಳಿಗೆ ಆಗ್ತದೆ, ಮಕ್ಕಳ ಏಳಿಗೆ ಆಗ್ತದೆ, ಕೌಟುಂಬಿಕ ಔದ್ಯೋಗಿಕ ವಿಚಾರಗಳಲ್ಲಿ ಸಂಪೂರ್ಣವಾಗಿ ನೀವು ಒಂದು ಉನ್ನತವಾದಂತಹ ಒಂದು ಸ್ಥಾನಕ್ಕೆ ಹೋಗುವಂತಹ ಒಂದು ಚಾನ್ಸಸ್ ತುಂಬ ಇರುತ್ತೆ ಅಂತ. ಹಾಗೆ ನೋಡಿದ್ರೆ ಈ ತಿಂಗಳ ನಿಮಗೆ ಕೊನೆಯ ಹಂತದಲ್ಲಿ ಆಯಿತಾ, ಈ ತಿಂಗಳ ಕೊನೆಯ ಹಂತದಲ್ಲಿ ನಿಮಗೆ ಒಂದು ಸ್ವಲ್ಪ ಮಿಶ್ರ ಫಲ ಕೊಡುವಂತಹ ಸಮಯ ಆಗಿರ್ತದೆ ಆಯಿತಾ. ಹೆಸರು, ಹಣ, ಖ್ಯಾತಿ ಎಲ್ಲವನ್ನು ಗಳಿಸ್ತೀರಿ ಆಯಿತಾ. ಹೆಸರು, ಹಣ, ಖ್ಯಾತಿ ಎಲ್ಲವನ್ನು ಗಳಿಸ್ತೀರಿ. ಬಟ್ ಸ್ವಲ್ಪ ಮಿಶ್ರ ಫಲ ನಿಮಗೆ ಈ ತಿಂಗಳ ಕೊನೆಯಲ್ಲಿ ಒಂದು ಸ್ವಲ್ಪ ಆಗುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಸ್ವಲ್ಪ ಖರ್ಚು ಮಾಡುವಂತಹ ವಿಚಾರದಲ್ಲಿ ಸ್ವಲ್ಪ ಇತಿಮಿತಿ ಇದ್ದರೆ ಸ್ವಲ್ಪ ಬಹಳ ಒಳ್ಳೆಯದು. ನಿಮಗೆ ಸರ್ಕಾರದ ಕಡೆಯಿಂದ ನಿಮಗೆ ಸಣ್ಣ ಪುಟ್ಟ ತೊಂದರೆಗಳು ಆಗುವಂತಹ ಒಂದು ಸ್ವಲ್ಪ ಚಾನ್ಸಸ್ಗಳು ಕೂಡ ಇರ್ತದೆ ವೀಕ್ಷಕರೇ. ದಯವಿಟ್ಟು ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡಬೇಕಾದ್ರೆ ಬಹಳ ಯೋಚನೆಯನ್ನು ಮಾಡಬೇಕಾಗ್ತದೆ. 100 ಸತಿ ಯೋಚನೆಯನ್ನು ಮಾಡಿ ದಯವಿಟ್ಟು ಮುಂದುವರೆದರೆ ನಿಮಗೆ ಬಹಳ ಉತ್ತಮವಾದಂಥ ಒಂದು ಫಲಿತಾಂಶ ಸಿಗುವಂಥ ಚಾನ್ಸಸ್ ಇರ್ತದೆ. ನೋಡಿ, ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ಹೇಳೋದಾದರೆ ಸ್ವಲ್ಪ ಎಜುಕೇಷನ್ ಕಡೆ ಸ್ವಲ್ಪ ಈ ರಾಶಿಯವರಿಗೆ ಅಂದರೆ ಮೇಷ ರಾಶಿಯವರಿಗೆ ಸ್ವಲ್ಪ ಅಧ್ಯಯನದ ಕಡೆ ಸ್ವಲ್ಪ ಒಲವು ಕಡಿಮೆ ಆಗುವಂತಹ ಒಂದು ಸ್ವಲ್ಪ ಚಾನ್ಸಸ್ ಇರ್ತದೆ. ಹಾಗಾಗಿ ಅವರು ನಿರೀಕ್ಷೆ ಇಟ್ಟಂತಹ ಒಂದು ಫಲಿತಾಂಶ ಆಯಿತಾ, ವಿದ್ಯಾರ್ಥಿಗಳು ಏನು ನಿರೀಕ್ಷೆಯನ್ನು ಇಟ್ಟಿರ್ತಾರೆ ಆ ನಿರೀಕ್ಷೆ ಇಟ್ಟಂತಹ ಫಲಿತಾಂಶ ಅವರಿಗೆ ಸ್ವಲ್ಪ ಕಡಿಮೆ ಆಗುವಂಥ ಸ್ವಲ್ಪ ಚಾನ್ಸಸ್ ಇರ್ತದೆ. ಹಾಗಾಗಿ ವಿಶೇಷವಾಗಿ ನಾನು ವಿದ್ಯಾರ್ಥಿಗಳಿಗೆ ಹೇಳೋದೇನಂತ ಹೇಳಿದ್ರೆ, ಖಂಡಿತವಲ್ಲೂ ಸ್ವಲ್ಪ ಹಾರ್ಡ್ ವರ್ಕ್, ನಿಮ್ಮ ಪರಿಶ್ರಮ ಮತ್ತು ಅಧ್ಯಯನದ ಕಡೆ ನೀವು ಎಷ್ಟು ಗಮನವನ್ನು ಕೊಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮೇಷರಾಶಿ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಚಂಚಲ ಮನಸ್ಸನ್ನು ತಂದು ಕೊಡುತ್ತೆ ಆಯಿತಾ. ಚಂಚಲ ಮನಸ್ಸು ಅಂದರೆ ಒಂದು ಸ್ಥಿರವಾದಂತಹ ಒಂದು ಬುದ್ಧಿ ಇರೋದಿಲ್ಲ. ಈ ಒಂದು ತಾಸಿಗೆ ಇದ್ದಂತಹ ಬುದ್ಧಿ ಇನ್ನೊಂದು ತಾಸಿಗೆ ಇರೋದಿಲ್ಲ. ಆ ರೀತಿಯಾದಂತಹ ಒಂದು ವರ್ತನೆ ವಿದ್ಯಾರ್ಥಿಗಳಲ್ಲಿ ಇರೋದರಿಂದ ಆದಷ್ಟು ಸ್ವಲ್ಪ ಬೇರೆ ಅನ್ಯ ವಿಷಯಗಳಿಗೆ ಗಮನ ಕೊಡದೆ ತಾವು ತಮ್ಮ ಅಧ್ಯಯನದ ಮೇಲೆ ನೀವು ಗಮನವನ್ನು ನೀವು ಪ್ರಭಾವ ಬೀರ್ತೀರೋ ಅಷ್ಟು ನಿಮಗೆ ಈ ತಿಂಗಳಲ್ಲಿ ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ನೀವು ಗಳಿಸ್ಬೋದು ವೀಕ್ಷಕರೇ. ಉತ್ತಮವಾದಂತಹ ಒಂದು ವಿದ್ಯಾಭ್ಯಾಸ ಜ್ಞಾನಾರ್ಜನೆಗಾಗಿ ನೀವು ಈ ತಿಂಗಳು ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆಯನ್ನು ಮಾಡೋದರಿಂದ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹೇಳ್ತೀನಿ, ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆಯನ್ನು ಮಾಡುವುದರಿಂದ ನಿಮಗೆ ಈ ತಿಂಗಳಲ್ಲಿ ಒಂದು ಉತ್ತಮವಾದಂತಹ ನಿಮಗೆ ಅಧ್ಯಯನಕ್ಕೆ ಒಂದು ಸಪೋರ್ಟ್ ಆಗುವಂಥ ಒಂದು ಸ್ವಲ್ಪ ಚಾನ್ಸಸ್ ನಿಮಗೆ ತುಂಬ ಇದೆ ವೀಕ್ಷಕರೇ. ನೋಡಿ, ಇಷ್ಟಪಟ್ಟಂಥವ್ರು ಅಂದರೆ ನೀವೇನಾದರೂ ಪ್ರೇಮಿಗಳ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಸ್ವಲ್ಪ ಅವ್ರಿಗೂ ಕೂಡ ಸ್ವಲ್ಪ ಈ ತಿಂಗಳು ಮಿಶ್ರ ಫಲ ಸಿಗುವಂಥ ಸ್ವಲ್ಪ ಚಾನ್ಸಸ್ ತುಂಬ ಇರ್ತದೆ. ಹಾಗಾಗಿ ಪ್ರೇಮಿಗಳು ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ. ಆದಷ್ಟು ತಾಳ್ಮೆಯಿಂದ ನೀವು ಎಷ್ಟು ನಿಮ್ಮ ಒಂದು ವಿಚಾರವನ್ನು ಮಾಡ್ತೀರಿ ಆ ತಾಳ್ಮೆನೇ ನಿಮಗೆ ಮುಂದೆ ನಿಮ್ಮ ಪ್ರೇಮ ವಿಚಾರದಲ್ಲಿ ಒಂದು ಒಳ್ಳೆಯ ಒಂದು ಯಶಸ್ಸನ್ನು ತಂದು ಕೊಡುತ್ತೆ ನಿಮಗೆ ಆಯಿತಾ. ನೋಡಿ, ವೈರಿಗಳು ನಿಮಗೇನಾದರೂ ತುಂಬ ಕಾಡಿಸ್ತಾ ಇದ್ದರೆ, ಶತ್ರುಗಳ ಕಾಟ ಏನಾದರೂ ಮೇಷರಾಶಿಗೆ ಏನಾದರೂ ಇದ್ದಂಥವರು, ಆ ನಿಮ್ಮ ಶತ್ರುಗಳು ಈ ತಿಂಗಳು ನೀವು ಹೇಳದಂಗೆ ಕೇಳಿಕೊಂಡು ನಿಮ್ಮ ಕಾಲ ಬುಡಕ್ಕೆ ಬಂದು ಬೀಳುವಂತಹ ಒಂದು ಕೆಲಸ ಈ ತಿಂಗಳಲ್ಲಿ ಆಗುವಂಥ ಚಾನ್ಸಸ್ ಇರ್ತದೆ ವೀಕ್ಷಕರೇ. ನಿಮಗೆ ಏನಾದರೂ ಅವಮಾನಗಳು ಮಾಡಿದರೆ ಅಂದರೆ ನಿಮ್ಮ ಒಂದು ಬಂಧು ಬಳಗದಲ್ಲಾಗಿರ್ಬೋದು, ದಾಯಾದಿಗಳಲ್ಲಾಗಿರ್ಬೋದು, ಅಥವಾ ನೀವು ಉದ್ಯೋಗ ಮಾಡ್ತಾ ಇರೋಂತಹ ಒಂದು ಸ್ಥಳದಲ್ಲಾಗಿರ್ಬೋದು, ಹೇಗೇ ಇರಲಿ, ಏನಾದರೂ ನಿಮಗೆ ಅವಮಾನಗಳು ಏನಾದರೂ ತುಂಬ ಆಗ್ತಾ ಇತ್ತು, ಹಿಂದೆ ಅವಮಾನ ಮಾಡಿ ನಮಗೆ ತುಂಬ ನಮ್ಮ ಒಂದು ಮಾನಗೇಡಿ ಕೆಲಸ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಏನಾದರೂ ನಿಮಗೇನಾದರೂ ಮಾಡಿದರೆ ನಿಮಗೆ ಅಂಥವರು ಶತ್ರುಗಳಾಗಿರ್ಬೋದು ಅಥವಾ ನಿಮಗೆ ಅವಮಾನ ಮಾಡಿದಂಥವ್ರಾಗಿರ್ಬೋದು, ಅವರೇ ಬಂದು ನಾವು ಮಾಡಿದ್ದು ತಪ್ಪಾಯಿತು ಅಂಥೇಳಿ ನಿಮಗೆ ಕಾಲ ಬುಡಕ್ಕೆ ಬೀಳುವಂತಹ ಒಂದು ಶುಭಗಳಿಗೆ ನಿಮಗೆ ಈ ತಿಂಗಳಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಖಂಡಿತವಾಗಲೂ 100ಕ್ಕೂ 100 ಭಾಗ ನಿಮಗೆ ಆಗುತ್ತೆ. ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಧೈರ್ಯದಿಂದ ಮಾಡಿ, ಭಯ ಅನ್ನೋಂಥದ್ದನ್ನು ಬಿಟ್ಬಿಡಿ. ಸ್ವಲ್ಪ ದುಡ್ಡನ್ನು ಉಳಿತಾಯ ಮಾಡೋದ್ರ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಹೊಸ ಯೋಜನೆಗಳನ್ನು ಆರಂಭ ಮಾಡೋದ್ರ ಕಡೆ ಸ್ವಲ್ಪ ನೀವು ಗಮನವನ್ನು ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ಈ ಮಾರ್ಚ್ ತಿಂಗಳು ಉತ್ತಮವಾದಂತಹ ಒಂದು ಮನಸ್ಥಿತಿಯನ್ನು, ಶಾಂತ ಮನಸ್ಥಿತಿಯನ್ನು ನಿಮಗೆ ತಂದು ಕೊಡೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ವೀಕ್ಷಕರೇ ಆಯಿತಾ. ನೋಡಿ, ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವೀಕ್ಷಕರೇ, ಓಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಮಾಡಿ ವೀಕ್ಷಕರೇ. ದಯವಿಟ್ಟು ನಿಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಮೇಷರಾಶಿ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಅನ್ನೋಂಥದ್ದು ಹೇಳ್ತೀನಿ ವೀಕ್ಷಕರೇ. ಇದೇ ಥರ ವಿಡಿಯೋಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.